ಇವಾಗ ಓಡಿಸೋದು ಹೆಂಗೆ ಓಡಿಸ್ಬೇಕು ಏನಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ಆಟೋ ಬಗ್ಗೆ ಸಿಂಪಲಾಗಿ ಹೇಳ್ಬೇಕಂದ್ರೆ, ಈ ಬಜಾಜ್ದು ಚೇತ ಗಾಡಿ ಬರ್ತೈತೆ, ಹಳೇ ಗಾಡಿ, ಕೈಯಲ್ಲಿ ಗೇರ್ ಹಾಕೋದು. ನಾವು ಮೈಂಡೆಲ್ಲೋ ಮನೇಲಿ ಇಟ್ಕೊಂಡು ಇಲ್ಲಿ ಗಾಡಿ ಓಡಿಸ್ತೇವೆ ಅಂದರೆ ಆಗಲ್ಲ. ಯಾವುದೋ ಟೆನ್ಷನಲ್ಲಿ ಎತ್ಕೊಂಡೋಗಿ ಯಾರಿಗೂ ಇಗಬೇಕಾಗತ್ತೆ. ಇದನ್ನು ಹಿಂಗೆ ಪ್ರೆಸ್ ಮಾಡಬೇಕು. ಈ ಕಡೆ ಇರೋದನ್ನು ಗೇರು ನೋಡ್ಕೊಳ್ಳಿ, ಈ ಕಡೆ ಇರೋದನ್ನು ಹಿಂಗೆ ಅನ್ಬೇಕು. ಇದನ್ನು ಹಿಂಗೆ ಪ್ರೆಸ್ ಮಾಡ್ಕೊಂಡು ಹಿಂಗೆ ಅಂದರೆ ರಿವರ್ಸ್ ಗೇರು. ಇವಾಗ ನೋಡ್ಕೊಳ್ಳಿ ಹೆಂಗೆ ಬ್ರೇಕ್ ಆಗ್ತದೆ. ಇಲ್ಲಿಂದ ಸ್ವಲ್ಪ ಸ್ಪೀಡಲ್ಲಿದ್ದರೆ ಒಂದು 100 ಮೀಟರ್ಸ್ ಇದ್ದಿಂದನೇ ಬ್ರೇಕ್ ಪ್ರೆಸ್ ಮಾಡಿ. ಅವಾಗ ಏನಾಗುತ್ತೆ, ಗಾಡಿ ನಮ್ಮ ಕಂಟ್ರೋಲ್ಗೆ ಬರುತ್ತೆ. 1 2 3 4 5 6 7 ನೋಡಿ. ಹಲೋ ಸ್ನೇಹಿತರೆಲ್ಲರಿಗೂ ಇನ್ನೊಂದು ಹೊಸ ಬ್ಲಾಗ್ಗೆ ವೆಲ್ಕಮ್. ಆಲ್ರೆಡಿ ನಿಮಗೆ ತಮ್ನೇಲ್ ಟೈಟಲ್ ನೋಡಿ ಗೊತ್ತಾಗಿರುತ್ತೆ ನಿಮಗೆ. ಇವತ್ತು ಏನರ ಬಗ್ಗೆ ವೀಡಿಯೋ ಮಾಡ್ತಾಯಿದ್ದೀವಿ, ಏನಂತ. ಸರಿನಾ, ಆದಷ್ಟು ನಾನು ಡೀಟೇಲಾಗಿ ಕಲ್ತ್ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಸರಿನಾ, ಬನ್ನಿ ಇವಾಗ ನಿಮಗೆ ಪಿನ್ ಟು ಪಿನ್ ಎಲ್ಲ ತೋರಿಸ್ತೀನಿ ಯಾವ ಥರ ಹೆಂಗೆ ಏನಂತ. ಫಸ್ಟ್ ಆಫ್ ಆಲ್ ನೀವು ಗಾಡಿ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀಟಾಗಿ ಮಿರರ್ನ ಕ್ಲೀನ್ ಮಾಡ್ಕೊಳ್ಳಿ. ಮತ್ತು ಟೈರ್ ನೋಡ್ಕೊಳ್ಳಿ, 3 ಟೈರು ಗಾಲಿ ಆಯ್ತಾ ಹೆಂಗೆ ಏನಂತ ನೋಡ್ಕೊಳ್ಳಿ. ಏನೋ ಪಂಚರ್ ಆಗೈತಾ ಇಲ್ಲ ಅಂದರೆ ಏನಾದರೂ ಅಂತ ಸ್ವಲ್ಪ ನೋಡ್ಕೊಳ್ಳಿ. 3 ಕಡೆ ನೋಡ್ಕೊಳ್ಳಿ. ಮತ್ತು ಗಾಡಿನೂ ಸ್ವಲ್ಪ ಆ ಕಡೆ ಈ ಕಡೆ ನೋಡ್ಕೊಳ್ಳಿ. ನಾನು ನೋಡಿ, ಇದು ನಿಲ್ಸಿರೋ ಹತ್ರ ಯಾರೋ ಟಚ್ ಮಾಡ್ಕೊಂಡು ಹೋಗೋನಾಗರು. ಇದು ನೋಡಿ ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು ನನಗೆ. ಇಲ್ಲಿ ನೋಡಿ ಎಷ್ಟೊಂದು ಡೀಪಾಗಿ ಆಗೈತೆ ಅಂತೇಳಿ. ಇಲ್ಲಿ ಕಾಣಿಸ್ತೈತಾ ನೋಡಿ, ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು ನನಗೆ. ನೋಡಿ ಇಲ್ಲೆಲ್ಲಿ ಡ್ಯಾಮೇಜ್ ಇಲ್ಲ, ಮತ್ತು ಇದು ಡ್ಯಾಮೇಜ್ ಆಗೈತಾ ಇಲ್ಲ, ಇದೇನು ಮಾರ್ಕ್ ಅನಿಸುತ್ತೆ. ಇದು ಮಾತ್ರ ಎಷ್ಟೊಂದು ಡೀಪ್ ಆಗೈತೆ ನೋಡಿ, ಇನ್ನೆಲ್ಲಿ ಡ್ಯಾಮೇಜ್ ಆಗಿಲ್ಲ. ನಿಲ್ಸಿರೋ ಹತ್ರ ಟಚ್ ಆಗಿರೋದು. ಇದು ಯಾರು ಟಚ್ ಮಾಡೋದು ಗೊತ್ತಿಲ್ಲ. ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು. ನಮ್ಮನ್ನು ಸಿಕ್ಕಬೇಕಾಗಿತ್ತು ಅವರು. ಈ ಕಡೆ ನೋಡಿ, ಈ ಕಡೆ ಏನು ಡ್ಯಾಮೇಜ್ ಇಲ್ಲ. ಆ ಕಡೆ ಇದು ಮ್ಯಾಟ್ ಯಾವುದೋ ಟಚ್ ಆಗಿರೋದು ನೋಡಿ. ನಿಲ್ಸಿರೋ ಹತ್ರ ಟಚ್ ಆಗೋದು. ಇದೆಲ್ಲ ನಾವು ರನ್ನಿಂಗಲ್ಲಿ ಟಚ್ ಮಾಡೋಕ್ಕಾಗಲ್ಲ. ಇದೆಲ್ಲ ಬಂದ್ಬಿಟ್ಟು ಯಾಕೆ ಗೊತ್ತಾ, ಮ್ಯಾಟ್ ಬಂದ್ಬಿಟ್ಟು ಇಲ್ಲಿ ಟಚ್ ಆಗುತ್ತೆ ಅಂದರೆ ಈ ಥರ ಆಟೋಗಳು ಮ್ಯಾಟೇ ಟಚ್ ಆಗೋದು ಅಷ್ಟೇ. ಎಲ್ಲದ ಗ್ಯಾಪ್ಗಳು ಅಲ್ಲಿ ಇಲ್ಲಿ ದೂರಿಸ್ತೀವಲ್ಲ, ಅಲ್ಲಿ ಟಚ್ ಆಗಿರುತ್ತೆ. ಓಕೆನಾ, ಸರಿ. ಇವಾಗ ವೀಲ್ ನೋಡ್ಕೊಳ್ಳಿ. ವೀಲು ಆ ಕಡೆ ಈ ಕಡೆ ನೋಡ್ಕೊಂಡು, ಗಾಡಿ ಸ್ವಲ್ಪ ಆ ಕಡೆ ಈ ಕಡೆ ನೋಡಿಕೊಂಡು ಎಲ್ಲ ನೀಟಾಗಿ ಒರೆಸ್ಕೊಳ್ಳಿ ಗಾಡಿ. ಸರಿನಾ, ಒರೆಸ್ಕೊಂಡು ಬನ್ನಿ ಇವಾಗ ಇಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ ಯಾವುದು ಏನು ಅಂತ. ಇದು ನೋಡಿ, ಇದು ಇಂಡಿಕೇಟ್ರು. ಇದು ರೈಟ್ ಇಂಡಿಕೇಟ್ರು, ಇದು ಲೆಫ್ಟ್ ಇಂಡಿಕೇಟ್ರು. ಓಕೆನಾ, ಇದು ಐ ಬೀಮು, ಲೋ ಬೀಮು. ಇದು ಲೋ ಬೀಮು, ಇದು ಐ ಬೀಮು. ಮತ್ತು ಇದು ವೈಪರ್. ಇದು ಆನ್ ಮಾಡಿದ್ರೆ ವೈಪರು. ಮತ್ತು ಇದು ಲೈಟು, ಹೆಡ್ಲೈಟ್ದು. ಇದು ಫುಲ್ ಇದು ಮಾಡಿದ್ರೆ ಪಾರ್ಕಿಂಗ್ದು. ಇದು ಮಾಡಿದ್ರೆ ಫುಲ್ ಹೆಡ್ಲೈಟ್ ಬರುತ್ತೆ, ಹೆಡ್ಲೈಟ್ ಎಲ್ಲ ಬರುತ್ತೆ. ಮತ್ತು ಇದು ಆರ್ ಎನ್ ಗೊತ್ತೇ ಇರುತ್ತೆ. ಇದು ರಿವರ್ಸ್ ಗೇರು. ಹಳೆ ಗಾಡಿಗಳೆಲ್ಲ ಬಂದ್ಬಿಟ್ಟು ಇಲ್ಲಿ ಬರ್ತೈತೆ ರಿವರ್ಸು. ಇವಾಗ ಇದರಲ್ಲಿ ಇಲ್ಲಿ ಬಂದೈತೆ. BS6 ಇದು, BS7 ಅಲ್ಲ, BS6 ಗಾಡಿ ಇದು. ಅದು ಅದೇನೋ ಹೇಳ್ತಾರೆ ಗುರು, ನಾನು ಮರ್ತೋಗ್ಬಿಟ್ಟಿದ್ದೀನಿ ಇಂಜನ್ ಬಗ್ಗೆ. ಆ ಥರ ಇಂಜನ್ ಅಷ್ಟೇ ಇದು. ಬಟ್ BS7 ಅಲ್ಲ, BS6 ಇದು. ಮತ್ತು ಇಲ್ಲಿ ನೋಡ್ಬೋದು, ಇದು ಹೊಸ ಗಾಡಿಗಳಲ್ಲಿ ಕೊಟ್ಟಿರೋದು ಏನಕ್ಕಂದರೆ, ಇವಾಗ ನೋಡಿ ಆನ್ ಮಾಡ್ತೀನಿ ಗಾಡಿನ, ಸ್ಟಾರ್ಟ್ ಮಾಡ್ತೀನಿ ನೋಡಿ. ಇವಾಗ ಈ ಸ್ವಿಚ್ಚು ಆಫಲ್ಲೈತೆ, ಗಾಡಿ ಇವಾಗ ಆಫ್ ಆಗಲ್ಲ. ಈ ಸ್ವಿಚ್ ಏನಾದರೂ ಆನ್ ಮಾಡಿದ್ರೆ ನೋಡಿ ಆಫ್ ಆಯಿತು, ಆಟೋಮೆಟಿಕ್ ಆಫ್ ಆಗಿಬಿಡುತ್ತೆ. ನೋಡ್ಕೊಳ್ಳಿ, ಏನಕ್ಕೆ ಕೊಟ್ಟಿರೋದಂದರೆ ಇದು CNG ಸೇವ್ ಆಗಲಿ ಅಂತ ಕೊಟ್ಟಿರೋದು ಅಷ್ಟೇ. 7 ಸೆಕೆಂಡ್ಗೆ ಆಟೋಮೆಟಿಕ್ ಅದೇ ಆಫ್ ಆಗುತ್ತೆ. ಇಲ್ಲಿ ನೋಡ್ಕೋಬೋದು. ತಿರ್ಗಾ ಆನ್ ಮಾಡ್ತೀನಿ. 1 2 3 4 5 6 7 ನೋಡಿ ಅಷ್ಟೇ. 7 ಸೆಕೆಂಡ್ ಆಟೋಮೆಟಿಕ್ ಅದೇ ಆಫ್ ಆಗುತ್ತೆ. ತಿರ್ಗಾ ನಾವು ಬೇಕಂದರೆ ಕ್ಲಚ್ ಇಟ್ಕೊಂಡ್ರೆ ಸ್ಟಾರ್ಟ್ ಆಗ್ತಾಯಿತ್ತು. ಬಟ್ ನಾನು ಈ ಗ್ರಿಪ್ಪರ್ ಹಾಕಿರೋದ್ರಿಂದ ಕ್ಲಚ್ ಹಿಡಿದ್ರೆ ಸ್ಟಾರ್ಟ್ ಆಗೋಲ್ಲ. ಇಲ್ಲೇ ಹೆಂಗಿದ್ರು ಇಲ್ಲೇ ಸ್ಟಾರ್ಟ್ ಮಾಡಬೇಕು. ಇದು ಆಫ್ ಮಾಡಿದ್ರೆ ನೋಡಿ ಆಫ್ ಆಗೋಲ್ಲ, ಹಂಗೆ ಇರುತ್ತೆ. ಮತ್ತು ಇದು ಬಂದ್ಬಿಟ್ಟು ಡಮ್ಮಿ ಸ್ವಿಚ್. ಇದು ಪಾರ್ಕಿಂಗು ಅಂದರೆ 4 ವೇ ಇಂಡಿಕೇಟ್ರು ಬಡ್ಕೊಳುತ್ತೆ. ಅಲ್ಲಿ ನೋಡ್ಕೋಬೋದು, ಅಲ್ಲಿ ಕಾಣಿಸ್ತೈತಾ 4 ವೇ ಇಂಡಿಕೇಟ್ರು. ಮತ್ತು ಇದು CNG ಪೆಟ್ರೋಲು. ಇದು ಇವಾಗ ಪೆಟ್ರೋಲು, ಇದು CNG ಅಷ್ಟೇ ಡಿಫ್ರೆನ್ಸು. ಇವಾಗ ನೋಡಿ, ಇದು ಇಂಡಿಕೇಟ್ರು ಕಾಣಿಸ್ತೈತೆ, ಅಲ್ಲಿ ಇಂಡಿಕೇಟ್ರು, ಆ ಕಡೆ ಇಂಡಿಕೇಟ್ರು. ಓಕೆನಾ, ಮತ್ತು ಇದು ಐ ಬೀಮು, ಲೋ ಬೀಮು. ಇದಾಗ್ಬಿಟ್ಟು ನಾವು ಐ ಬೀಮು, ಲೋ ಬೀಮು ಅಡ್ಜಸ್ಟ್ ಮಾಡ್ಕೋಬೋದು. ನೋಡ್ಕೋಬೋದು, ಅಲ್ಲಿ ಬ್ಲೂ ಬರ್ತೈತಾ, ಇವಾಗ ಬಂದಿಲ್ಲ, ಆ ಥರ. ಇದು ಐ ಬೀಮು, ಲೋ ಬೀಮು. ಮತ್ತು ಇದು ವೈಪರು ನೋಡ್ಕೋಬೋದು, ವೈಪರು. ಇದು RN ಆಲ್ಮೋಸ್ಟ್ ನಿಮ್ಗೆ ಗೊತ್ತೇ ಇರುತ್ತೆ. ಎಕ್ಸ್ಟ್ರಾ ಫಿಟ್ಟಿಂಗ್ RN ಇದು. ಓಕೆನಾ, ಇಷ್ಟೇ ಸಿಂಪಲ್ಲು. ಇವಾಗ ಓಡಿಸೋದು ಹೆಂಗೆ ಓಡಿಸ್ಬೇಕು ಏನಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ಮೊಬೈಲು ಕೈಯಲ್ಲಿ ಇಟ್ಕೊಂಡು ಆಲ್ಮೋಸ್ಟ್ ಓಡ್ಸೋಕ್ಕೆ ಟ್ರೈ ಮಾಡ್ತೀನಿ. ನೋಡ್ಕೋಬೋದು, ಲೈಟಾಗಿ ಬಿಟ್ಟರೆ ಸಾಕು ನೋಡಿ, ಆಟೋಮೆಟಿಕ್ ಅದೇ ಹೋಗ್ತಾ ಇರುತ್ತೆ. ಜಾಸ್ತಿ ಜನ ಗೇರ್ ಹಾಕಿದ್ರೆ ಸೌಂಡ್ ಬರುತ್ತೆ ಅಂತ ಹೇಳ್ತಾಯಿದ್ರು. ಬಟ್ ನನ್ನ ಗಾಡಿಯಲ್ಲಿ ಬಂದ್ಬಿಟ್ಟು ಸ್ಟಾರ್ಟಿಂಗ್ ಇತ್ತು, ಇವಾಗ ಅಷ್ಟೇನಿಲ್ಲ. ಇಲ್ಲಿ ನೋಡ್ಕೋಬೋದು, ಇವಾಗ ಸೆಕೆಂಡ್ ಗೇರು ನೋಡಿ, ಆಟೋಮೆಟಿಕ್ ಹೋಗುತ್ತೆ. ಇದು ಬ್ರೇಕ್. ಇಲ್ಲಿ ನೋಡ್ಕೋಬೋದು. ನಮ್ಗೆ ಆದಷ್ಟು ಬೇಗಷ್ಟು ಬ್ರೇಕ್ ಅಪ್ಲೈ ಮಾಡಿ ಆಮೇಲೆ ಕ್ಲಚ್ ಹಿಡ್ಕೊಳ್ಳಿ, ಅವಾಗ ನಿಲ್ಲತ್ತೆ ಗಾಡಿ ಬೇಗ. ನೋಡಿ, ಇವಾಗ ನ್ಯೂಟ್ರಲ್ಲು
ಇವಾಗ ಫಸ್ಟ್ ಗೇರ್ ಹಾಕ್ತೀನಿ. ಆದಷ್ಟು ಒಂದು 10 ಇಲ್ಲ ಒಂದು 20 ಸ್ಪೀಡಲ್ಲಿ ಸೆಕೆಂಡ್ ಗೇರ್ ಹಾಕ್ಕೋಬೇಕು. ಇಲ್ಲಾಂದರೆ ನೋಡ್ಕೊಳ್ಳಿ ಕಟ್ 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 ಅಂತ ಬರುತ್ತೆ ನೋಡಿ, ಈ ಥರ ಬರುತ್ತೆ. ಇದು ಡಿಸ್ಟೆನ್ಸ್ ನೋಡ್ಕೋಬೇಕು ಗುರು, ಅಷ್ಟೇ ಸಿಂಪಲ್ಲು, ಏನು ಕಷ್ಟ ಏನಿಲ್ಲ. ಸ್ವಲ್ಪ ಡಿಸ್ಟೆನ್ಸ್ ಆ ಕಡೆ ಈ ಕಡೆ ನೋಡ್ಕೋಬೇಕು ಮಿರರಲ್ಲಿ. ಇಲ್ಲಿ ನೋಡಿ, ಇವಾಗ ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಅಲ್ಲಿ ಮಿರರಲ್ಲಿ ನೋಡಿ ಗೊತ್ತಾಗುತ್ತೆ, ಸರಿನಾ? ಇವಾಗ ಇಲ್ಲಿ ಯೂ ಟರ್ನ್ ಮಾಡೋಕ್ಕಾಗಲ್ಲ, ಲಾಂಗ್ ಬೇಕು. ನೋಡ್ಕೊಳ್ಳಿ, ಯೂ ಟರ್ನ್ ಮಾಡ್ತೀನಿ. ಇಲ್ಲಿ ನೋಡ್ಕೊಳ್ಳಿ, ಆದಷ್ಟು ಸ್ವಲ್ಪ ನೋಡ್ಕೊಂಡು ಆ ಕಡೆ ಈ ಕಡೆ ನೋಡ್ಕೊಳ್ಳಿ, ಹಿಂದೆ ಯಾರಾದರೂ ಬರ್ತಾರ ಹೆಂಗೆ ಏನಂತ. ಇವಾಗ ನೋಡಿ ಯೂ ಟರ್ನ್ ಮಾಡ್ತೀನಿ ನಾನು, ಆರ್ಡ್ರ್ ಬರ್ತೈತೆ ನೋಡಿ. ಇವಾಗ ಸಿಂಪಲಾಗಿ ನಾನು ಹೇಳ್ಕೊಡ್ತೀನಿ ಯಾವ ಥರ ಅಂತ. ಇವಾಗ ಸ್ಟಾರ್ಟ್ ಮಾಡಬೇಕು, ಸರಿನಾ? ಫಸ್ಟು ರಿವರ್ಸೇ ಜಾಸ್ತಿ ಜನಕ್ಕೆ ಕನ್ಫ್ಯೂಷನ್ ಆಗೋದು, ಹೊಸ ಗಾಡಿಯಲ್ಲಿ ರಿವರ್ಸ್ ಯಾವ ಥರ ಆಗಬೇಕು ಏನಂತ ನೋಡಿ. ಆ ಸ್ವಿಚ್ ಆಫ್ ಮಾಡಿದ್ದೀನಿ, ಇಲ್ಲಾಂದರೆ ಆಫ್ ಆಗಿಬಿಡುತ್ತೆ. ಇವಾಗ ನೋಡಿ, ಇದು ಪ್ರೆಸ್ ಮಾಡಬೇಕು ಹಿಂಗೆ, ಇದು ಮೇಲೆ ಎತ್ತಬೇಕು ಅಷ್ಟೇ, ರಿವರ್ಸ್ ಅಷ್ಟೇ. ಇಲ್ಲಿ ನೋಡಿ ರಿವರ್ಸ್ ಹೋಗ್ತಾಯ್ತಾ, ಅಷ್ಟೇ ಸಿಂಪಲ್ಲು, ಕಷ್ಟ ಏನಿಲ್ಲ. ಇದು ಪ್ರೆಸ್ ಮಾಡಬೇಕು, ಮೇಲೆ ಎತ್ತಬೇಕು ಅಷ್ಟೇ, ರಿವರ್ಸು. ಫಸ್ಟಿಗೆ ಎತ್ತಿರ್ಗ ಅಷ್ಟೇ, ಇದು ಪ್ರೆಸ್ ಮಾಡಬೇಕು, ಮೇಲೆ ಎತ್ತಬೇಕು. ಆ ಕಡೆ ಈ ಕಡೆ ಮಿರರಲ್ಲಿ ನೋಡ್ಕೋಬೇಕು, ಹಿಂದೆ ಯಾರಾದರೂ ಅವರ ಹಿಂಗೆ ಏನಂತ ಡಿಸ್ಟೆನ್ಸ್ ನೋಡ್ಕೋಬೇಕು. ಮತ್ತು ಇದು ಬ್ರೇಕು ಪ್ರೆಸ್ ಮಾಡ್ಬೇಕು ಅಷ್ಟೇ, ಸರಿನಾ? ಇವಾಗ ಫಸ್ಟ್ ನ್ಯೂಟ್ರಲ್ ಮಾಡ್ತೀನಿ ನೋಡಿ, ನ್ಯೂಟ್ರಲ್ ಅಷ್ಟೇ, ಸಿಂಪಲ್ಲು. ಇವಾಗ ಅರ್ಥ ಆಗೈತೆ ಅಂದ್ಕೊಂಡಿದ್ದೀನಿ. ಇವಾಗ ನೋಡಿ ಫಸ್ಟ್ ಗೇರ್ ಹಾಕ್ತೀನಿ ನೋಡಿ, ಫಸ್ಟ್ ಗೇರು, ಸೆಕೆಂಡ್ ಗೇರು. ಇವಾಗ ನೋಡಿ ಇಲ್ಲಿ ಯೂ ಟರ್ನ್ ಮಾಡ್ತೀನಿ, ಇಲ್ಲಿ ಜಾಗ ಕಮ್ಮಿ ಐತೆ. ನಾನೇನು ಮಾಡ್ತೀನಿ, ಸ್ವಲ್ಪ ಕಟ್ ಮಾಡ್ತೀನಿ ಫಸ್ಟು, ಎಷ್ಟು ಹೋಗುತ್ತೋ ಅಷ್ಟು ಕಟ್ ಮಾಡ್ತೀನಿ, ಮುಂದೆ ನೋಡ್ಕೊಂಡು ಕಟ್ ಮಾಡ್ತೀನಿ ನೋಡಿ. ಇವಾಗ ನ್ಯೂಟ್ರಲ್ ರಿವರ್ಸ್ ಹಾಕ್ತೀನಿ, ರಿವರ್ಸು ಅಷ್ಟೇ. ಹಿಂದೆ ನೋಡ್ಕೋಬೇಕು, ಯಾವತ್ತೇ ಆಗಲಿ ರಿವರ್ಸ್ ಹೋಗ್ಬೇಕಾದ್ರೆ ಹಿಂದೆ ನೋಡ್ಕೋಬೇಕು. ಫಸ್ಟ್ ಗೇರು, ಸೆಕೆಂಡ್ ಗೇರು. ಆರ್ಡ್ರ್ ಬೀಳ್ತೈತೆ, ಇದು ಸೆಕೆಂಡ್ ಗೇರು. ಥರ್ಡು ನೋಡಿ, ಸ್ಪೀಡ್ ಸಾಲ್ತಾ ಇಲ್ಲ, ಇಲ್ಲಿ ಸೆಕೆಂಡ್ ಗೇರಲ್ಲೇ ಹೋಗ್ಬೇಕು. ಸ್ಪೀಡು ಜಾಸ್ತಿ ಹೋದಷ್ಟು ಗೇರ್ ಕೇಳತ್ತೆ, ಇಲ್ಲಾಂದರೆ ಕೇಳಲ್ಲ, ಸರಿನಾ? ಜಾಸ್ತಿ ಏನಾದರೂ ಸ್ಪೀಡು ಒಂದು 30 ಮೇಲೆ ಹೋಗ್ತಾಯಿದ್ರೆ ನಾವು 3ನೇ ಗೇರ್ ಹಾಕ್ಬೇಕಷ್ಟೇ. ಏನೊಂದು 20, 10, 15 ಹೋದ್ರೆ ಸೆಕೆಂಡ್ ಗೇರ್ ಸಾಕು, ಬೋನಸ್ ಮಾಡಿ ಕೊಡ್ತಾವನು ನೋಡಿ. ನ್ಯೂಟ್ರಲ್ಲು ಅಷ್ಟೇ. ಇವಾಗ ತಿರ್ಗಾ ಯೂ ಟರ್ನ್ ಮಾಡಬೇಕು, ಆ ಕಡೆ ಈ ಕಡೆ ನೋಡ್ಕೋಬೇಕು. ಯೂ ಟರ್ನ್ ಮಾಡಬೇಕಾದ್ರೆ ಮಿರರಲ್ಲಿ ಹೆಂಗಂದ್ರೆ ಹಂಗೆ ನೋಡ್ಕೊಂಡು ಯೂ ಟರ್ನ್ ಮಾಡಿಬಿಟ್ರೆ ಅಷ್ಟೇ, ಬರೋರಿಗೆ ಇಕ್ಬೇಕು ಎತ್ಕೊಂಡೋಗಿ ನೋಡಿ. ಈಗ ಫಸ್ಟ್ ಗೇರ್ ಆಗುತ್ತೆ, ಸೆಕೆಂಡು, ಥರ್ಡು, ಫೋರ್ತ್ ಗೇರ್ ಆಗೋಕ್ಕಾಗಲ್ಲ ಬಿಡಿ ಈ ರೋಡಲ್ಲಿ. ಸ್ವಲ್ಪ ಸ್ಪೀಡ್ ಇದ್ದರೆ ಫೋರ್ತ್ ಗೇರ್ ಆಗ್ಬೋದು ನೋಡಿ. ನ್ಯೂಟ್ರಲ್ ಮಾಡ್ತೀನಿ ಈಗ, ಒಂದೇ ಕಿತ್ತ ನ್ಯೂಟ್ರಲ್ ಮಾಡ್ಬೋದು. ನೀವು ಹೋಗ್ತಾರ ಗಾಡಿನ ಹಂಗೆ ಬೇಕಾದ್ರೆ ರಿವರ್ಸ್ ಎತ್ತಬೇಕು, ಬಟ್ ಕಟ್ ಅಂತ ಸೌಂಡ್ ಬರುತ್ತೆ ನೋಡಿದ್ರಾ, ಕಟ್ ಅಂತ ಸೌಂಡ್ ಬರುತ್ತೆ. ಇವಾಗ ಫಸ್ಟ್ ಗೇರಲ್ಲಿ ಐತೆ, ಹಿಂಗೆ ರಿವರ್ಸ್ ಆಗ್ಬೋದು, ಬ್ರೇಕ್ ಇಟ್ಕೊಂಡು ಅಷ್ಟೇ. ಫಸ್ಟ್ ಗೇರಿಂದನೇ ಹಂಗೆ ನ್ಯೂಟ್ರಲ್ ರಿವರ್ಸ್ ಆಗ್ಬೋದು, ಪರವಾಗಿಲ್ಲ. ಈ ಹಳೆ ಗಾಡಿಗಳಲ್ಲಿ ಏನಂದರೆ ಒಂದು ಇದಿತ್ತು, ಅಂದರೆ ಹಳೆ ಗಾಡಿಗಳಲ್ಲಿ ಬಂದ್ಬಿಟ್ಟು ಏನಂದರೆ ಇದು ಮೇಲೆ ಇಲ್ಲಿ ಬರುತ್ತಲ್ಲ, ಇದು ಮೇಲೆ ಇಳಿದ್ಬಿಟ್ಟು ಇಲ್ಲಿ ಗೇರ್ ಹಾಕಿ ಹೋಗ್ಬೇಕಾಯ್ತು. ಇದರಲ್ಲಿ ಹಂಗಲ್ಲ, ಸಿಂಪಲ್ಲು. ಇದನ್ನು ಹಿಂಗೆ ಪ್ರೆಸ್ ಮಾಡಬೇಕು, ಈ ಕಡೆ ಇರೋದನ್ನು ಗೇರು ನೋಡ್ಕೊಳ್ಳೆ, ಈ ಕಡೆ ಇರೋದನ್ನು ಹಿಂಗೆ ಅನ್ಬೇಕು. ಇದನ್ನು ಹಿಂಗೆ ಪ್ರೆಸ್ ಮಾಡ್ಕೊಂಡು ಹಿಂಗೆ ಅಂದರೆ ರಿವರ್ಸ್ ಗೇರು. ಆಮೇಲೆ ಏನಿಲ್ಲ, ಹಿಂಗೆ ರಿವರ್ಸ್ ಆಯಿತಾ, ನ್ಯೂಟ್ರಲ್ ಮಾಡಿಕೊಂಡು ಫಸ್ಟ್ ಗೇರ್, ಇಲ್ಲಾಂದರೆ ಒಂದೇ ಕಿತ್ತ ಫಸ್ಟ್ ಗೇರ್ ಆಗ್ಬೋದು, ಏನಾಗಲ್ಲ, ಸರಿನಾ? ಇದು ಈಸಿ. ಇದರಲ್ಲಿ ಗೇರ್ ಅರ್ಥ ಆಗೈತೆ ಅಂದ್ಕೊಂಡಿದ್ದು ರಿವರ್ಸ್ ಹಾಕೋದು ಹೆಂಗೆ ಏನಂತ. ನಾನು ಸ್ಟಾರ್ಟಿಂಗಲ್ಲಿ ಬಂದ್ಬಿಟ್ಟು ಸ್ವಲ್ಪ ಕನ್ಫ್ಯೂಷನ್ ಆಯಿತು ನನಗೂ ಸ್ಟಾರ್ಟಿಂಗಲ್ಲೇ. ಇವಾಗ ಬರ್ತಾ ನನಗೂ ಸೆಟ್ ಆಗೋಯ್ತು ಗಾಡಿ. ಆವಾಗ ನನಗೇನು ಅಷ್ಟೊಂದು ಇದಾಗಿಲ್ಲ, ನನಗೆ ಅಷ್ಟು ಈಸಿ ಆಗಿಬಿಡ್ತು. ಸ್ಟಾರ್ಟಿಂಗಲ್ಲಿ ನನಗೂ ಕಲ್ತ್ಕೊಳೋರು ಸ್ವಲ್ಪ ಕಷ್ಟ ಆಯಿತು, ಆಮೇಲೆ ಈಸಿ ಆಯಿತು. ಏನಿಲ್ಲ, ಇದು ಪ್ರೆಸ್ ಮಾಡಬೇಕು, ಇದು ಮೇಲೆ ಎತ್ತಬೇಕಷ್ಟೆ, ಸರಿನಾ? ಹಳೆ ಗಾಡಿಗಳಲ್ಲಂದರೆ ಇದು ಮೇಲೆ ಎತ್ತಿ ಆಮೇಲೆ ಹಿಂಗೆ ಎತ್ತಿ, ಅದು ಸ್ವಲ್ಪ ಜಾಸ್ತಿ ಕೆಲಸ ಇತ್ತು ಹಳೆ ಗಾಡಿಗಳಲ್ಲಿ. ಇದನ್ನ ಮೇಲೆ ಎತ್ತಿ ಗೇರ್ ಹಾಕ್ಕೊಂಡು ಸ್ವಲ್ಪ ತಲೆ ಓಡಿಸ್ಬೇಕಾಯ್ತು. ಇದರಲ್ಲಿ ಈಸಿ, ಹೋಗ್ತಾರೆ ಗಾಡಿ ಹಿಂಗೆ ಇಷ್ಟೇ. ಏನು ಕೆಳಗೆ ಬಗ್ಬೇಕು, ಹಿಂಗೆ ಎತ್ತಬೇಕು ಅನ್ನೋದೇನಿಲ್ಲ, ಸಿಂಪಲ್ ಹಿಂಗೆ ಅನ್ಬೇಕು ಇರ್ತದಷ್ಟೇ, ಈಸಿಯಾಗಿ ಆಗುತ್ತೆ. ಅರ್ಥ ಆಗೈತೆ ಅಂದ್ಕೊಂಡಿದ್ದೀನಿ. ಮತ್ತು ಮುಂದೆ ನಾವು ಹೋಗ್ಬೇಕಾದ್ರೆ ಸ್ವಲ್ಪ ಡಿಸ್ಟೆನ್ಸ್ ನೋಡ್ಕೊಳ್ಳಿ, ಈ ಮಿರರಲ್ಲಿ ಡಿಸ್ಟೆನ್ಸ್ ನೋಡ್ಕೊಳ್ಳಿ. ಇವಾಗ ಅಲ್ಲಿ ಮುಂದೆ ಗಾಡಿ ಐತೆ ನೋಡ್ಕೊಳ್ಳಿ, ನಾನು ಇವಾಗ ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನು ನೋಡಿ. ಇವಾಗ ಹೋಗ್ತಾ ಇದ್ದೀವಿ ಮುಂದೆ, ಅಲ್ಲಿ ನೋಡಿ ಇವಾಗ ಗಿಡ ಕಾರ್ ಅಂದ್ಕೊಳ್ಳಿ. ಇವಾಗ ನೋಡ್ಕೊಳ್ಳಿ ಹೆಂಗೆ ಬ್ರೇಕ್ ಆಗ್ತದೆ. ಇಲ್ಲಿಂದ ಸ್ವಲ್ಪ ಸ್ಪೀಡಲ್ಲಿದ್ದರೆ ಒಂದು 100 ಮೀಟರ್ಸ್ ಹಿಂದೆಯಿಂದನೇ ಬ್ರೇಕ್ ಪ್ರೆಸ್ ಮಾಡಿ.
ಅವಾಗ ಏನಾಗುತ್ತೆ ಗಾಡಿ ನಮ್ಮ ಕಂಟ್ರೋಲ್ಗೆ ಬರುತ್ತೆ. ಇಲ್ಲಾಂದರೆ ಹತ್ರ ಹೋಗಿ ಪ್ರೆಸ್ ಮಾಡಿದ್ರೆ ವೀಲ್ ಏನಾಗುತ್ತೆ ಸ್ಕಿಡ್ ಆಗುತ್ತೆ. ಈ ಹೊಸ ಗಾಡಿಗಳಲ್ಲಿ ಟೈರ್ ಚೆನ್ನಾಗಿಲ್ಲ ಅಷ್ಟೊಂದು. ನೀವು ಬೇಕಾದರೆ ಈ ಸಿಮೆಂಟ್ ರೋಡಲ್ಲಿ ಓಡಿಸಿ ಗಾಡಿ ಗೊತ್ತಾಗುತ್ತೆ. ನೀವೇನಾದರೂ ನೀರಲ್ಲಿ ಸಿಮೆಂಟ್ ರೋಡಲ್ಲಿ ಬ್ರೇಕ್ ಹಿಡಿದ್ರೆ ಜಾರ್ಕೊಂಡು ಹೋಗುತ್ತೆ, ಸರಿನಾ? ಆದಷ್ಟು ಏನು ಮಾಡ್ತೀನಿ, ಒಂದು 100-200 ಮೀಟರ್ ಇರಬೇಕಾದ್ರೆ ಸ್ವಲ್ಪ ಲೈಟಾಗಿ ಬ್ರೇಕ್ ಪ್ರೆಸ್ ಮಾಡ್ಕೊಳ್ಳಿ. ಆದಷ್ಟು ಅವಾಯ್ಡ್ ಮಾಡಿ ಹತ್ರ ಹೋಗಿ ಬ್ರೇಕ್ ಹಿಡಿಯೋದಕ್ಕೆ. ಯಾಕಂದರೆ ಈ ಟೈರ್ ಚೆನ್ನಾಗಿಲ್ಲ, ಸ್ಕಿಡ್ ಜಾಸ್ತಿ ಆಗುತ್ತೆ, ಹೋಗಿ ಎತ್ಕೊಂಡೋಗಿ ಗುದ್ದೇ ಬಿಡ್ತೀವಿ. ಅದಕ್ಕೆ ಆದಷ್ಟು ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೊಂಡು ಓಡಿಸಿ. ಆ ಕಡೆ ಈ ಕಡೆ ಮಿರರಲ್ಲಿ ನೋಡ್ಕೊಳ್ಳಿ ಇವರು. ಈಗ ನೋಡಿ, ನನಗೇನೆಂದರೆ ಈ ಗಾಡಿ ಮಿರರ್ ಸೆಟ್ ಆಗಿಬಿಟ್ಟೈತೆ ಓಡಿಸಿ. ಅದಕ್ಕೆ ಈ ಮಿರರ್ ನನಗೆ ಇಷ್ಟ. ಆ ಕಡೆನೂ ಗೊತ್ತಾಗ್ಬಿಡುತ್ತೆ ಯಾರು ಬರ್ತಾವ್ರೆ ಏನು ಅಂತ ಅಲ್ಲಿ ನೋಡ್ಬೋದು ಇಲ್ಲಿಂದ ನೋಡಿದ್ರೆ. ಅದಕ್ಕೆ ನಾನು ಈ ಮಿರರ್ ಹಾಕ್ಸೋದು. ಕೆಲವೊಬ್ಬರಿಗೆ ಈ ಮಿರರ್ ಸೆಟ್ ಆಗೋಲ್ಲ, ಯಾಕಂದರೆ ಈ ಮಿರರ್ ಚಿಕ್ಕದಾಗಿರುತ್ತೆ, ಹಿಂಗೆ ಬಗ್ಗೆ ನೋಡಬೇಕು, ಕಾಣಿಸಲ್ಲ. ಅದಕ್ಕೆ ನಾನು ಹೇಳೋದೇನೆಂದರೆ, ನಿಮ್ಗೆ ಇಷ್ಟ ಬಂದಿರೋ ಮಿರರ್ ಹಾಕ್ಕೊಳ್ಳಿ. ಶೋಕಿಗೆ ಅಂತೇಳ್ಬಿಟ್ಟು ನೀವು ಹಾಕ್ಕೊಂಡು ಆಮೇಲೆ ಎತ್ಕೊಂಡೋಗಿ ಇಕ್ಬೇಕಾಗತ್ತೆ. ಅದಕ್ಕೆ ನಿಮ್ಗೆ ಇಷ್ಟ ಬಂದಿದ್ದು ಮಿರರ್ ಹಾಕ್ಕೊಂಡು ನೀವು ಗಾಡಿ ಓಡಿಸಿ. ಯಾಕಂದರೆ ಈ ಚಿಕ್ಕ ಮಿರರ್ ಬಂದ್ಬಿಟ್ಟು ನಂಗೆ ಸೆಟ್ ಆಗಿಬಿಟ್ಟೈತೆ, ನನಗೆ ಗೊತ್ತಾಗುತ್ತೆ, ಡಿಸ್ಟೆನ್ಸ್ ಎಲ್ಲ ಗೊತ್ತಾಗುತ್ತೆ, ಯಾವ ಕಡೆ ಏನು ಹೆಂಗೆ ಏನಂತ ಗೊತ್ತಾಗ್ಬಿಡುತ್ತೆ. ಇನ್ನೊಬ್ರಿಗೆ ಸೆಟ್ ಆಗೋಲ್ಲ, ದೊಡ್ಡ ಮಿರರ್ ಬೇಕು. ಇನ್ನೊಂದು ಗಾಡಿಯಲ್ಲೇ ಸ್ಟಾಕಲ್ಲೇ ಬರುತ್ತಲ್ಲ ದೊಡ್ಡ ಮಿರರು, ಅದು ಹಾಕ್ಕೊಳ್ಳಿ, ನೀಟಾಗಿ ಕಾಣಿಸುತ್ತೆ. ಇಲ್ಲಿ ನೋಡಿ, ಇಲ್ಲಿಂದ ಇಲ್ಲಿವರೆಗೂ ಇರುತ್ತೆ, ಫುಲ್ಲು ಡೀಟೇಲಾಗಿ ಕಾಣಿಸುತ್ತೆ, ಒಳಗಡೆನೂ ಕಾಣಿಸುತ್ತೆ, ಆ ಕಡೆ ಈ ಕಡೆ ಯಾರು ಬರ್ತಾರೋ ಏನಂತನೂ ಕಾಣಿಸುತ್ತೆ, ಸರಿನಾ? ಗಾಡಿ ಓಡಿಸೋದು ನೀಟಾಗಿ ಹೇಳ್ಕೊಟ್ಟಿದ್ದೀನಿ ಅಂದ್ಕೊಂಡಿದ್ದೀನಿ. ಯಾಕಂದರೆ ಇನ್ನು ನನ್ನ ಜೊತೆ ಯಾರಾದರೂ ಇದ್ದಿದ್ರೆ ನಮಗೆ ಡಿಸ್ಟೆನ್ಸು ತೋರಿಸ್ತದೆ, ಹೆಂಗೆ ಓಡಿಸ್ಬೇಕು, ಯಾವ ರೇಂಜಿಗೆ ಸ್ಪೀಡ್ ಹೋಗ್ಬೇಕು ಎಲ್ಲ ಏನು ಅಂತ. ನನ್ನ ಜೊತೆಯಲ್ಲಿ ಬಟ್ ಯಾರೂ ಇಲ್ಲ, ಒಬ್ಬನೇ ಇದ್ದೀನಲ್ಲ, ಅದರಿಂದನೇ ಆದಷ್ಟು ತೋರಿಸಿದ್ದೀನಿ ಅಂದ್ಕೊಂಡಿದ್ದೀನಿ. ಬಟ್ ಇನ್ನೊಂದು ಬಂದ್ಬಿಟ್ಟು ಇದು ಎಷ್ಟೋ ಒಂದು ಡಮ್ಮಿ ಕೊಟ್ಟವ್ರೆ ಅವರು, ಇದು ಏನು ಯೂಸ್ ಇಲ್ಲ. ಇದು ನೋಡ್ಬೋದು, ಇದು ಕಾರ್ ಚಾರ್ಜರ್ ಬರುತ್ತಲ್ಲ, ಆ ಚಾರ್ಜರ್ ಫಿಟ್ ಮಾಡ್ಕೊಳೋದಕ್ಕೆ ಇದು ಕೊಟ್ಟಿರೋದು. ಕಾರ್ ಚಾರ್ಜರ್ ಬರುತ್ತೆ ನೋಡಿರ್ತೀರ, ಆ ಚಾರ್ಜರ್ ಹಾಕ್ಕೊಬೋದು ಇಲ್ಲಿ ಬೇಕಾದ್ರೆ. ಇಲ್ಲಾಂದರೆ ಇದರಲ್ಲಿ ಬಂದೇ ಬರುತ್ತೆ, ಒಂದು ಹೊಸ ಗಾಡಿಗಳಲ್ಲಿ ಚಾರ್ಜರ್ ಬರುತ್ತೆ. ಬಟ್ ಅದರಲ್ಲಿ ನಂದು ಸ್ಪೀಡ್ ಆಗಿಲ್ಲ ಅಂತ ಹೇಳ್ಬಿಟ್ಟು ನಾನು ಕಿದ್ಬಿಟ್ಟು ಇದು ಹಾಕ್ಸ್ಕೊಂಡಿದ್ದೀನಿ. ಇದು ಆಫ್ಟರ್ ಮಾರ್ಕೆಟು, ಇದೇನು 200 ಏನಾಯಿತು, ಇದು ಹಾಕ್ಸ್ಕೊಂಡಿದ್ದೀನಿ. ಮತ್ತು ಒಂದು ಕಿಲ್ ಸ್ವಿಚ್ ಒಂದು ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಸ್ವಿಚ್ಚು. ಇದು ಕರೆಕ್ಟಾಗಿ ಕೆಲಸ ಮಾಡ್ತಾಯಿಲ್ಲ, ಏನೋ ಸೀನ್ ಆಗೈತೆ, ಅದು ಚೇಂಜ್ ಮಾಡಿಸ್ಬೇಕು ಮೇ ಬಿ. ಮತ್ತು ಇದೆಲ್ಲ ಕಿತ್ತಿರೋದೇನಕ್ಕೆ ಅಂತ ಕೇಳ್ತಾಯಿದ್ರು. ಇದೆಲ್ಲ ವೈಬ್ರೇಷನಿಂದ ನಾನು ಕಿತ್ತಿರೋದು. ಗಾಡಿ ಹೋಗ್ಬೇಕಾದ್ರೆ ವೈಬ್ರೇಷನ್ ಜಾಸ್ತಿ ಫೀಲ್ ಆಗುತ್ತೆ, ಅದಕ್ಕೆ ಇದು ಹಾಕ್ಸಿರೋದು. ಕಾಸು ಯಾವುದಾದ್ರೂ ಬಂತು ಅಂದರೆ ನಾವು ಇದು ಬ್ಲ್ಯಾಕ್ ಡ್ಯಾಶ್ ಬೋರ್ಡ್ ಹಾಕ್ಸ್ಬೇಕು, ಬ್ಲ್ಯಾಕ್ ಕಲರ್ ಡ್ಯಾಶ್ ಬೋರ್ಡ್ ಹಾಕ್ಸೋಣ. ಹಿಂಗೆ ಸ್ವಲ್ಪ ದಿನ ಇದರಲ್ಲೇ ಓಡಿಸೋಣ, ಏನು ಪರವಾಗಿಲ್ಲ, ಚೆನ್ನಾಗೈತೆ. ಅದ್ರ ಬಂದಂದರೆ ಬ್ಲ್ಯಾಕ್ ಡ್ಯಾಶ್ ಬೋರ್ಡು ಹಾಕ್ಸೋಣ, ಸರಿನಾ? ಈ ಥರ ಇರುತ್ತೆ. ನೀವು ಗಾಡಿ ಓಡಿಸ್ಬೇಕಾದ್ರೆ ಡಿಸ್ಟೆನ್ಸ್ ನೋಡ್ಕೊಳ್ಳಿ, ಆ ಕಡೆ ಈ ಕಡೆ ನೋಡ್ಕೊಳ್ಳಿ. ಗಾಡಿ ಓಡಿಸ್ಬೇಕಾದ್ರೆ ನಂಗೆ ಗೊತ್ತಾ, ಮೈಂಡೆಲ್ಲ ನಮ್ಮ ಗಾಡಿ ಮೇಲೆ ಫೋಕಸ್ ಇರಬೇಕು. ನಾವು ಮೈಂಡೆಲ್ಲೋ ಮನೇಲಿ ಇಟ್ಕೊಂಡು ಇಲ್ಲಿ ಗಾಡಿ ಓಡಿಸ್ತೇವೆ ಅಂದರೆ ಆಗೋಲ್ಲ. ಯಾವುದೋ ಟೆನ್ಷನಲ್ಲಿ ಎತ್ಕೊಂಡೋಗಿ ಯಾರಿಗೂ ಇಗಬೇಕಾಗತ್ತೆ. ತಲೆಯಲ್ಲಿ ಟೆನ್ಷನ್ ಯಾವುದು ಇಟ್ಕೊಳಕ್ಕೆ ಹೋಗ್ಬೇಡಿ, ಅವೆಲ್ಲ ತೆಗ್ದಾಕ್ಬಿಟ್ಟು ಆರಾಮಾಗಿ ಕೆಲ್ಸಕ್ಕೆ ಬನ್ನಿ. ಸುಮ್ಮನೆ ನೀವು ಮನೆಯಲ್ಲಿ ಯಾವುದೋ ಪ್ರಾಬ್ಲಮ್ ಇಲ್ಲ, ನೀವು ಗಾಡಿ ಓಡ್ಸೋಕೆ ಬಂದು ಇಲ್ಲಿ ಎತ್ಕೊಂಡೋಗಿ ಯಾರಿಗೂ ಅಂದ್ರೆ ಇಕ್ಬೇಕಾಗತ್ತೆ. ಸ್ವಲ್ಪ ಮೈಂಡ್ ಕೂಲ್ ಮಾಡ್ಕೊಂಡು ಆದಷ್ಟು ಬನ್ನಿ ಕೆಲಸಕ್ಕೆ, ಸರಿನಾ? ಸುಮ್ಮನೆ ನೀವು ಮೈಂಡ್ ಎಲ್ಲೋ ಇಟ್ಕೊಂಡು ಇಲ್ಲಿ ಬಂದರೆ ಅದೆಲ್ಲ ಆಗಲ್ಲ. ಆದಷ್ಟು ಸ್ವಲ್ಪ ರಿಲೀಫ್ ತೊಗೊಂಡು ನೀಟಾಗಿ ಬನ್ನಿ, ರಿಲೀಫ್ ಆಗಿ ಆಟೋ ಓಡಿಸಿ, ಸರಿನಾ? ಅವಾಗೆ ನಿಮಗೆ ಸ್ವಲ್ಪ ಮೈಂಡ್ ರಿಲೀಫ್ ಇರುತ್ತೆ, ಗಾಡಿ ಓಡಿಸೋಕ್ಕೂ ಸ್ವಲ್ಪ ಈಸಿ ಆಗುತ್ತೆ. ಓಕೆ, ನಾನು ನಿಮಗೆ ಡೀಟೇಲಾಗಿ ಹೇಳಿದ್ದೀನಿ ಅಂದ್ಕೊಂಡಿದ್ದೀನಿ ಯಾವುದು ಹಿಂಗೆ ಏನಂತ, ಸರಿನಾ? ಇದರಲ್ಲಿ ಏನಾದರೂ ಡೌಟ್ ಇದೆ ದಯವಿಟ್ಟು ಕೇಳಿ ಕಮೆಂಟ್ ಹಾಕಿರಿ. ಇನ್ನು ಯಾವುದು ಎಕ್ಸ್ಪ್ಲೇನ್ ಮಾಡಬೇಕು ಏನಂತ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ಸ್ವಿಚ್ ಬಗ್ಗೆ ಎಲ್ಲ ನಿಮಗೆ ಫುಲ್ ಡೀಟೇಲಾಗಿ ಅರ್ಥ ಆಗೈತೆ ಅಂದ್ಕೊಂಡಿದ್ದೀನಿ. ಕನೆಕ್ಷನ್ನು ತೆಗೆದುಬಿಟ್ಟಿದ್ದೀನಿ ಒಳಗಡೆ, ಸುಮ್ಮನೆ ಚಪ್ಪಲಿ ಬೀಳ್ದಿರ ಇದು ಹಾಕ್ಸಿರೋದು ಅಷ್ಟೇ. ಯಾಕಂದರೆ ಇದಿಲ್ಲ ಅಂದರೆ ಏನಾಗುತ್ತೆ, ಚಪ್ಪಲಿ ಬಿದ್ದೋಗ್ಬಿಡುತ್ತೆ. ಇದಿರಲ್ವಲ್ಲ, ಅವಾಗ ಚಪ್ಪಲಿ ಬಿದ್ದೋಗ್ಬಿಡುತ್ತೆ. ಇದು ಕನೆಕ್ಷನ್ನು ಎತ್ಬಿಟ್ಟಿದ್ದೀನಿ, ಸುಮ್ಮನೆ ಹಾಕ್ಸಿದ್ದೀನಿ ಅಷ್ಟೇ. ಇದಿಲ್ಲ ಅಂದರೆ ಚಪ್ಪಲಿ ಬಿದ್ದೋಗ್ಬಿಡುತ್ತೆ ಅಂತೇಳಿ ಇದು ಇಕ್ಕಿರೋದು ಅಷ್ಟೇ. ಮತ್ತು ಇನ್ನು ವೈರಿಂಗ್ ಎಲ್ಲ ನೋಡ್ಕೋಬೇಕು ಅನ್ನೋದೇನಿಲ್ಲ, ಈಸಿ ಸಿಂಪಲ್ ವೇ ನಿಮಗೆಲ್ಲ ತೋರಿಸಿದ್ದೀನಿ ಅಂದ್ಕೊಂಡಿದ್ದೀನಿ. ಮತ್ತು ಇನ್ನು ನೋಡ್ಕೋಬೋದು, ನಿಮಗೆ ಗ್ಯಾಸ್ ಎಷ್ಟಿರುತ್ತೆ ಏನಂತನೂ ನಾನು ತೋರಿಸ್ತೀನಿ ನಿಮಗೆ. ಇದರ ಹಳೆ ಗಾಡಿಗಳೆಲ್ಲ ಬಂದ್ಬಿಟ್ಟು ನಿಮಗೆ ಇಲ್ಲಿ ಗ್ರೀನ್ ತೋರಿಸ್ತಾಯಿತ್ತು, ಇಲ್ಲಿ ಫುಲ್ಲು ಗ್ರೀನ್ ತೋರಿಸ್ತಾಯಿತ್ತು. ಇದರಲ್ಲಿ ಬಂದ್ಬಿಟ್ಟು ಏನಿಲ್ಲ, ಇಲ್ಲಿ ಪಾಯಿಂಟ್ ತೋರಿಸುತ್ತೆ. ಇಲ್ಲಿ ನೋಡಿ, ನಂದ್ರಲ್ಲಿ ಇವಾಗ 3 ಪಾಯಿಂಟ್ ಐತೆ, 3 ಪಾಯಿಂಟ್ ಕಾಣಿಸ್ತೈತೆ. ಇದು ಫುಲ್ ಬಂದರೆ ಏನು ಇನ್ನೆರಡು ಪಾಯಿಂಟ್ ಜಾಸ್ತಿ ಇರುತ್ತೆ ಅಷ್ಟೇ. ಇವಾಗ 2 ಪಾಯಿಂಟ್ ಖಾಲಿ ಆಗೈತೆ, 3 ಪಾಯಿಂಟ್ ಐತೆ. ಇಲ್ಲಿ ಆ್ಯಾವ್ರೇಜ್ ಕಿಲೋಮೀಟ್ರ್ ತೋರಿಸುತ್ತೆ, ಎಷ್ಟು ಕಿಲೋಮೀಟ್ರ್ ಓಡಿಸಿದ್ದೀವಿ ಅಂತ ತೋರಿಸುತ್ತೆ. ಮತ್ತು ಇದರಲ್ಲಿ ಬಂದ್ಬಿಟ್ಟು ಎಷ್ಟು ಆ್ಯಾವ್ರೇಜ್ ಕಿಲೋಮೀಟ್ರ್ ಹೋಗುತ್ತೆ ಅಂತ ತೋರಿಸುತ್ತೆ. ಮತ್ತು ಇದರಲ್ಲಿ ಬಂದ್ಬಿಟ್ಟು ಇನ್ನು ಡೇಟ್ ಆ್ಯಂಡ್ ಟೈಮು ಎಲ್ಲ ಸೆಟ್ ಮಾಡ್ಬೋದು ಅಂತ ಹೇಳ್ತಾಯಿದ್ರು. ಬಟ್ ಅದ್ರ ಬಗ್ಗೆ ನಂಗೆ ಅಷ್ಟೊಂದು ಐಡಿಯಾ ಇಲ್ಲ. ಟೋಟಲ್ ಕಿಲೋಮೀಟ್ರ್ ಎಷ್ಟು ಹೋಗೈತೆ ಅಂತ ತೋರಿಸುತ್ತೆ. ಮತ್ತು ಇವಾಗ ಫುಲ್ ಟ್ಯಾಂಕ್ ಮಾಡ್ಕೊಂಡು ಎಷ್ಟು ಮೈಲೇಜ್ ಬರುತ್ತೆ ಅಂತಲೂ ಚೆಕ್ ಮಾಡ್ಕೊಬೋದು. ಇದು ಬೇಕಾದರೆ 0 ಮಾಡ್ಕೊಬೋದು. ಇದರಲ್ಲಿ ಏನೇನೋ ಕೊಟ್ಟವನೇ ಗುರು, ಅಷ್ಟೊಂದು ನನಗೆ ಐಡಿಯಾ ಇಲ್ಲ ಇದ್ರ ಬಗ್ಗೆ ಫುಲ್ ಡೀಟೇಲಾಗಿ. ನಿಮ್ಗೆ ಏನು ಗೊತ್ತಿದ್ದು ದಯವಿಟ್ಟು ಕೇಳಿ ಕಮೆಂಟ್ ಹಾಕಿರಿ, ನಾನು ಆದಷ್ಟು ಎಕ್ಸ್ಪ್ಲೇನ್ ಮಾಡ್ತೀನಿ. ಇವಾಗ ನೋಡಿ, ನ್ಯೂಟ್ರಲಲ್ಲಿ ಐತೆ, ನ್ಯೂಟ್ರಲ್ ಗೇರು. ಮತ್ತು ಇಲ್ಲಿ ನೋಡಿ, ಇದು ಫ್ಯೂಯಲ್ದು, ಮತ್ತು ಇದು CNGದು. ಇಲ್ಲಿ ಸ್ವಿಚ್ ಇದು ಐತಲ್ಲ, ಇದು ಆನ್ ಮಾಡಿದ್ರೆ ಇವಾಗ ನೋಡ್ಕೋಬೋದು. ಈ CNGದು ಹೋಗ್ಬಿಡುತ್ತೆ, CNGದು ಹೋಗ್ಬಿಟ್ಟು ಇಲ್ಲಿ ಪೆಟ್ರೋಲ್ ಬರುತ್ತೆ. ಪೆಟ್ರೋಲ್ದು ಇಲ್ಲಿ ನೋಡಿ ಬ್ಲಿಂಕ್ ಆಗ್ತೈತೆ, ಕಾಣಿಸ್ತೈತಾ? ಬ್ಲಿಂಕ್ ಆಗೋದು ಕಾಣಿಸ್ತೈತಾ? ಇದು ಇವಾಗ ಪೆಟ್ರೋಲ್ ಕಮ್ಮಿ ಐತೆ ಅಂತೇಳಿ ಬ್ಲಿಂಕ್ ಆಗೋದು ನಮ್ಗೆ ತೋರಿಸುತ್ತೆ. ಈ ಸ್ವಿಚ್ ಆನ್ ಮಾಡಿದ್ರೆ ಇವಾಗ CNG ಅಷ್ಟೇ, ಇವಾಗ ಎಷ್ಟು ಪಾಯಿಂಟ್ ಐತೆ ಏನಂತ ತೋರಿಸುತ್ತೆ. ಯಾವುದಕ್ಕೂ ನೀವು ಪೆಟ್ರೋಲು ಗಾಡಿಯಲ್ಲಿ ಇಟ್ಕೊಂಡಿರಿ ಗುರು, ಯಾವ ಟೈಮ್ ಹೆಂಗೋ ಹೇಳೋಕ್ಕಾಗಲ್ಲ. ಯಾವ್ದು ಗುರು ಕೋಳಿಗಳು
ಯಾರೇ ಹೇಳೋಣ. ಓಕೆ, ಆದಷ್ಟು ನೀವು ಪೆಟ್ರೋಲು ಎಮರ್ಜೆನ್ಸಿಗೆ ಇಟ್ಕೊಂಡೇ ಇರಿ ಗುರು 1 ಲೀಟ್ರು. ಯಾವುದಕ್ಕೆ ಅಂದರೆ ಆಟೋ ಬಗ್ಗೆ ಸಿಂಪಲಾಗಿ ಹೇಳ್ಬೇಕಂದ್ರೆ, ಈ ಬಜಾಜ್ದು ಚೇತ ಗಾಡಿ ಬರ್ತೈತೆ, ಹಳೇ ಗಾಡಿ, ಕೈಯಲ್ಲಿ ಗೇರ್ ಹಾಕೋದು, ಸೇಮ್ ಆ ಥರ ಅಷ್ಟೇ. ಅದು ಗಾಡಿ, ಬಟ್ ಇದು ಆಟೋ. ಡಿಸ್ಟೆನ್ಸ್ ನೋಡ್ಕೋಬೇಕು, ಆ ಕಡೆ ಈ ಕಡೆ ಡಿಸ್ಟೆನ್ಸ್ ನೋಡ್ಕೊಂಡು ಓಡಿಸ್ಕೊಂಡು ಹೋಗ್ಬೇಕು ಅಷ್ಟೇ. ಆ ಗಾಡಿ ಬಂದ್ಬಿಟ್ಟು ಏನು 2 ವೀಲರು, ಎಲ್ಲಾದರೂ ಅಲ್ಲಿ ನುಗ್ಕೊಂಡು ಹೋಗ್ತಾ ಇರ್ಬೋದಾಗಿತ್ತು. ಇದು ಏನಂದರೆ ಆಟೋ, ಆ ಕಡೆ ಈ ಕಡೆ ಡಿಸ್ಟೆನ್ಸ್ ನೋಡ್ಕೊಂಡು ಗೇರೆಲ್ಲ ಸ್ವಲ್ಪ ನೋಡ್ಕೊಂಡು ಹಾಕ್ಕೋಬೇಕಷ್ಟೇ. ಇನ್ನು ಕೆಲವ್ರು ಏನು ಮಾಡ್ತಾರೆ ಗೊತ್ತಾ, ಈ ಗೇರೆಲ್ಲ ನೋಡ್ಕೊಂಡು ಹಾಕ್ತಾರೆ, ಹಿಂಗೆ ಕೆಳಗೆ ಗೇರ್ ನೋಡ್ಕೊಂಡು ಹಿಂಗೆ ನೋಡ್ಕೊಂಡು ಹಾಕ್ತಾರೆ, ಆ ಕಡೆ ಮುಂದೆ ನೋಡಲ್ಲ, ಅವಾಗ ಆಕ್ಸಿಡೆಂಟ್ ಜಾಸ್ತಿ ಆಗುತ್ತೆ. ಆದಷ್ಟು ಗಾಡಿ ಕಳಿಯೋವರೆಗೂ ನೀವು ಲೋಕಲಲ್ಲೇ ಓಡಿಸಿ, ಎಲ್ಲಿ ಲಾಂಗ್ ಹೋಗ್ಬೇಡಿ. ಸುಮ್ಮನೆ ಲಾಂಗ್ ಹೋದರೆ ಸುಮ್ಮನೆ ಹಿಂಸೆ. ಲೋಕಲಲ್ಲಿ ಯಾರು ಇಲ್ದಿರೋ ದಾರಿಯಲ್ಲಿ ಕಲ್ತ್ಕೊಳ್ಳಿ, ನೀಟಾಗಿ ಕಲ್ತ್ಕೊಳ್ಳಿ ಆಟೋ ಓಡಿಸೋದು ಹೆಂಗೆ ಓಡಿಸ್ಬೇಕು ಏನಂತ. ಅವಾಗ ನಿಮಗೆ ಒಂದು ಐಡಿಯಾ ಬರುತ್ತೆ, ಸರಿನಾ? ಸುಮ್ಮನೆ ಗಾಡಿ ಓಡ್ಸೋಕೆ ಬರ್ದಿರ ಗಾಡಿ ಎತ್ಕೊಂಡು ಹೋಗ್ಬಿಟ್ಟು ಸುಮ್ಮನೆ ಯಾರಿಗಾದ್ರೂ ಎತ್ಕೊಂಡೋಗಿ ಇಕ್ಕೋದು ಆ ಥರ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಆವಾಗ ನೀವೊಬ್ಬರು ಮಾಡೋದ್ರಿಂದ ಎಲ್ಲರಿಗೂ ಕೆಟ್ಟ ಹೆಸರು ಬರೋದು, ಸರಿನಾ? ಆದಷ್ಟು ಗಾಡಿ ಓಡಿಸ್ಬೇಕಾದ್ರೆ ಸ್ವಲ್ಪ ಗಾಡಿ ಬಗ್ಗೆ ಫುಲ್ಲು ಡೀಟೇಲಾಗಿ ತಿಳ್ಕೊಂಡು ಆಟೋ ಓಡಿಸಿ. ಸುಮ್ಮನೆ ಕೊಟ್ಟವ್ರೆ ಗಾಡಿ ಅಂತ ಹೇಳ್ಬಿಟ್ಟು ಬೇರೆ ಓಡಿಸಿ ಎಲ್ಲ ಅದು ಇದು ಮಾಡೋಕ್ಕೆ ಹೋಗ್ಬೇಡಿ. ಆದಷ್ಟು ಸ್ವಲ್ಪ ಕೇರ್ಫುಲ್ಲಾಗಿ ಓಡಿಸಿ. ಇವಾಗ ಹೆಂಗೆ ಓಡಿಸೋದು ಏನಂತ ನಿಮ್ಗೆ ಅರ್ಥ ಆಗೈತೆ ಅಂದ್ಕೊಂಡಿದ್ದೀನಿ. ಇದರಲ್ಲಿ ಏನೋ ದಯವಿಟ್ಟು ಡೌಟ್ ಇದ್ದರೆ ದಯವಿಟ್ಟು ಕೆಳಗೆ ಕಮೆಂಟ್ ಹಾಕಿರಿ. ನಿಮ್ಗೆಲ್ಲರಿಗೂ ಅರ್ಥ ಆಗೈತೆ ಅಂದ್ಕೊಂಡಿದ್ದೀನಿ. ಇದರಲ್ಲೇ ಒಂದು ಪಾಯಿಂಟ್ಸ್ ಬಿಟ್ಟಿದೆ, ದಯವಿಟ್ಟು ಕೆಳಗೆ ಕಮೆಂಟ್ ಹಾಕಿರಿ. ಈ ವಿಡಿಯೋ ಹೆಂಗಿತ್ತೇನಂತ ಒಂದು ಕಮೆಂಟ್ ಹಾಕಿರಿ, ಸರ್. ನಾನು ಇಷ್ಟು ಹೇಳ್ತಾ ವಿಡಿಯೋಲ್ಲಿ ಮುಗಿಸ್ತೀನಿ. ನೀವೇ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ವಾಟ್ಸಪ್ ಗ್ರೂಪಲ್ಲಿ ಹೋಗಿ ಜಾಯ್ನ್ ಆಗಿ, ಮತ್ತು ಮೇಲೆ ಇನ್ಸ್ಟಾ ಐಡಿನೂ ಕೊಟ್ಟಿರ್ತೀವಿ, ಹೋಗಿ ಒಂದು ಫಾಲೋ ಹಾಕ್ಕೊಳ್ಳಿ, ಸರ್. ನಾನು ಇಷ್ಟು ಹೇಳ್ತಾ ವಿಡಿಯೋ ಮುಗಿಸ್ತೀನಿ. ನಾನು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬೈ ಬೈ ಗೈಸ್.